ಅದು ಇವತ್ತು ಯಾವ ಸಾಮಾನ್ಯ ಕೈದಿಗೂ ಮತ್ತು ಬಡವ್ರಿಗೆ ಏನಿರುತ್ತೆ ಅದೇ ರೀತಿ ಇರಬೇಕು. ಅಲ್ಲಿ ನೋಡಿದರೆ ಎಲ್ಲ ಮೋಸ್ಟ್ಲಿ ಮೇಂಟೈನ್ ಆಗೈತೆ ಅಂತ ಅನ್ಸಕತ್ತೈತೆ. ಬೇರೆ ಬೇರೆ ರೀತಿಯೊಳಗೆ ದುಡ್ಡು ನಡೆದೈತೆ. ಅವರೇ ಹೇಳ್ತಿದಾರಲ್ಲ, ಅಧೀಕ್ಷಕ ಮನೆ ಕಟ್ಸಕತ್ತೇನೆ ಅಂತೇಳಿ. ಒಟ್ಟಾರೆ ಈ ಸರ್ಕಾರ ಎಲ್ಲದರಲ್ಲೂ ಕೂಡ ಆಟ ಆಡ್ತಾಯಿದೆ. ಯಾವುದರಲ್ಲೂ ಸ್ಟಿಕನ್ ಅಂತಕ್ಕಂಥದ್ದಿಲ್ಲ. ಅದು ಬಹುಶಃ ಇವತ್ತು ಬರೀ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಸಾಲದು, ಅದರ ನೈತಿಕ ಹೊಣೆಯನ್ನು ಮಿನಿಸ್ಟ್ರು ಕೂಡ ಹೊರಬೇಕಾಗತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲಿ ಫೋಟೋ ಗಿಟ್ಟು ಅಂತ ಬಂದಿದ್ದು ನೋಡಿಲ್ಲಲ್ಲ. ಯಾರಿಗೆ ಕೊಟ್ಟರು ತಪ್ಪು ಅಂತ ಪ್ರಶ್ನೆ. ಅದನ್ನ ಹೆಸರು ಬಹಿರಂಗ ಪಡಿಸೋಕೆ ಕೇಳಿ ಯಾರಂತೇಳಿ. ಧೈರ್ಯ ಇದ್ರು ಯಾರು ಬಂದಿದ್ರು, ಯಾರು ಮೀಟ್ ಮಾಡಿದ್ರು. ಸುಳ್ಳಲ್ಲ, ತಮ್ಮ ಹಗರಣಗಳು ಮುಚ್ಕೊಳ್ಳೋದಕ್ಕೆ ಕೇಳ್ತಕ್ಕಂಥ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಅದು ಇವತ್ತು ಯಾವ ಸಾಮಾನ್ಯ ಕೈದಿಗೂ ಮತ್ತು ಬಡವ್ರಿಗೆ ಏನಿರುತ್ತೆ ಅದೇ ರೀತಿ ಇರಬೇಕು. ಅಲ್ಲಿ ನೋಡಿದರೆ ಎಲ್ಲ ಮೋಸ್ಟ್ಲಿ ಮೇಂಟೈನ್ ಆಗೈತೆ ಅಂತ ಅನ್ಸಕತ್ತೈತೆ. ಬೇರೆ ಬೇರೆ ರೀತಿಯೊಳಗೆ ದುಡ್ಡು ನಡೆದೈತೆ. ಅವರೇ ಹೇಳ್ತಿದಾರಲ್ಲ, ಅಧೀಕ್ಷಕ ಮನೆ ಕಟ್ಸಕತ್ತೇನೆ ಅಂತೇಳಿ. ಒಟ್ಟಾರೆ ಈ ಸರ್ಕಾರ ಎಲ್ಲದರಲ್ಲೂ ಕೂಡ ಆಟ ಆಡ್ತಾಯಿದೆ. ಯಾವುದರಲ್ಲೂ ಸ್ಟಿಕನ್ ಅಂತಕ್ಕಂಥದ್ದಿಲ್ಲ. ಅದು ಬಹುಶಃ ಇವತ್ತು ಬರೀ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಸಾಲದು, ಅದರ ನೈತಿಕ ಹೊಣೆಯನ್ನು ಮಿನಿಸ್ಟ್ರು ಕೂಡ ಹೊರಬೇಕಾಗತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಎಲ್ಲಿ ಫೋಟೋ ಗಿಟ್ಟು ಅಂತ ಬಂದಿದ್ದು ನೋಡಿಲ್ಲಲ್ಲ. ಯಾರಿಗೆ ಕೊಟ್ಟರು ತಪ್ಪು ಅಂತ ಪ್ರಶ್ನೆ. ಅದನ್ನ ಹೆಸರು ಬಹಿರಂಗ ಪಡಿಸೋಕೆ ಕೇಳಿ ಯಾರಂತೇಳಿ. ಧೈರ್ಯ ಇದ್ರು ಯಾರು ಬಂದಿದ್ರು, ಯಾರು ಮೀಟ್ ಮಾಡಿದ್ರು. ಸುಳ್ಳಲ್ಲ, ತಮ್ಮ ಹಗರಣಗಳು ಮುಚ್ಕೊಳ್ಳೋದಕ್ಕೆ ಕೇಳ್ತಕ್ಕಂಥ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ.